ಹೊಳೆ ಆಂಜನೇಯ ದೇವಸ್ಥಾನ, ಮದ್ದೂರು, ಮಂಡ್ಯ ಜಿಲ್ಲೆ. ಮದ್ದೂರಿನಲ್ಲಿರುವ ಹೊಳೆ ಆಂಜನೇಯ ಸ್ವಾಮಿ ದೇವಾಲಯ ಸುಮಾರು 550 ವರ್ಷಗಳಷ್ಟು ಹಿಂದಿನದು. ನಾವು ಎದುರುಗಡೆ ಶಿಂಷಾ ನದಿಯನ್ನು ನೋಡ್ತಾ ಇದ್ವಿ. ಶಿಂಷಾ ನದಿ ಪ್ರಕೃತಿಯ ಸೌಂದರ್ಯದಿಂದ ಕೂಡಿದೆ. ಇದರ ದಂಡೆಯ ಮೇಲೆ ಈ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ನಿರ್ಮಾಣವಾಗಿದೆ. ಇಲ್ಲಿ ಗರ್ಭಗುಡಿಯ ಎದುರುಗಡೆ ವಿಗ್ರಹಗಳನ್ನು ಇಟ್ಟು ಪೂಜೆಗಳನ್ನು ಮಾಡಿದ್ದಾರೆ. ಆಂಜನೇಯನ ಒಂದು ಮೂರ್ತಿಗಳು, ಬೃಹತ್ತಾದಂಥ ಒಂದು ಆಲದ ಮರವನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಎದುರುಗಡೆ ನಮಗೆ ಗರ್ಭಗುಡಿಯಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ನಮಗೆ ಆಗ್ತಾ ಇದೆ. ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ಇದು. ಇದನ್ನು ಶ್ರೀಪಾದರಾಜರು ಮತ್ತು ವ್ಯಾಸರಾಜರು ಇವರಿಬ್ಬರು ಗುರು ಶಿಷ್ಯರು ಇಬ್ಬರು ಸೇರಿ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎದುರುಗಡೆ ನಾಗರ ಕಲ್ಲುಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಇದನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ. 15ನೇ ಶತಮಾನದಲ್ಲಿ ಕಟ್ಟಲ್ಪಟ್ಟ ದೇವಸ್ಥಾನ. ವಿಗ್ರಹವು 3 ಅವತಾರಗಳನ್ನು ಒಳಗೊಂಡಿದೆ. ಹನುಮ, ಭೀಮ ಮತ್ತು ಮಧ್ವಾಚಾರ್ಯರನ್ನು ಸಂಕೇತಿಸುತ್ತದೆ. ಎಡಗೈಯಲ್ಲಿ ಸೌಗಂಧಿಕ ಪುಷ್ಪ, ಬಲಗೈಯಲ್ಲಿ ಅಭಯ ಮುದ್ರೆ ಮತ್ತು ಸೂರ್ಯ ಚಂದ್ರರ ಚಿಹ್ನೆಗಳು ಎಲ್ಲಿವೆ. ಇಲ್ಲಿ ಕೆಲವಾರು ಮಾಹಿತಿಗಳನ್ನು ಗೋಡೆಯ ಮೇಲೆ ಬರೆದು ಇಡಲಾಗಿದೆ. ದೈವಿಕ ಶಕ್ತಿಗಳಾದ ಶ್ರೀ ವ್ಯಾಸರಾಜರು, ಶ್ರೀಪಾದರಾಜರು ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು. ಇವರು ದ್ವೈತ ತತ್ವದ ಪ್ರತಿಪಾದಕರು. ಇಲ್ಲಿಯ ಮೂರ್ತಿನಲ್ಲಿ ವಿಶೇಷವಾದಂತಹ ಒಂದು ಲಕ್ಷಣ ಇದೆ. ಅವತಾರಗಳನ್ನು ಒಳಗೊಂಡಿರುವ 3 ಅವತಾರಗಳನ್ನು ಒಳಗೊಂಡಿರುವಂತಹ ಮೂರ್ತಿ ಹನುಮ, ಶ್ರೀ ಭೀಮ ಮತ್ತು ಮಧ್ವಾಚಾರ್ಯರು. ಬಾಲದ ಉದ್ದನೆಯ ತುದಿಯು ಶ್ರೀ ಹನುಮಾನನನ್ನು ಸಂಕೇತಿಸುತ್ತದೆ. ಎಡಗೈಯಲ್ಲಿ ಹಿಡಿದಿರುವ ಸೌಗಂಧಿಕ ಪುಷ್ಪವು ಭೀಮನನ್ನು ಪ್ರತಿನಿಧಿಸುತ್ತದೆ. ಬಲಗೈಯಲ್ಲಿ 2 ಉದ್ದವಾದ ಬೆರಳುಗಳಿರುವಂಥದ್ದು ಮಧ್ವಾಚಾರ್ಯರನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಅತ್ಯಂತ ಸ್ವಾದಿಷ್ಟಮಯವಾದ ಪ್ರಸಾದ, ರುಚಿಕರವಾದ ಪ್ರಸಾದವನ್ನು ಕೂಡ ಇಲ್ಲಿ ನೀಡಲಾಗುತ್ತದೆ. ಅದು ಇಲ್ಲಿನ ಒಂದು ವೈಶಿಷ್ಟ್ಯ. ನಾವೀಗ ವೆಂಕಟೇಶ್ವರನ ಸನ್ನಿಧಿಗೆ ಬಂದಿದ್ದೇವೆ. ಗಣೇಶ ಮತ್ತು ಕೃಷ್ಣ ಆ ದೇವರುಗಳು ಕೂಡ ಇಲ್ಲಿವೆ. ಇಲ್ಲಿ 1 ರೂಪಾಯಿಯ ನಾಣ್ಯವನ್ನು ಹರಕೆ ಕಟ್ಟಿಕೊಂಡರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ಇಲ್ಲಿ ದಾಸ ಪರಂಪರೆಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಕನಕದಾಸ, ಪುರಂದರದಾಸ ಇತ್ಯಾದಿ ದಾಸರುಗಳ ಒಂದು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಕದಂಬ ಋಷಿಗಳು ಕೂಡ ಈ ಸ್ಥಳದಲ್ಲಿ ತಪಸ್ಸು ಮಾಡಿದ್ದಾರೆ. ಮಹಾಪೂಜೆ ಮುಗಿಯುತ್ತಿದ್ದಂತೆ ಭಕ್ತರಿಗೆ ನಿಜರೂಪ ದರ್ಶನ ನೀಡಿದ ಹೊಳೆ ಆಂಜನೇಯ ಇದು ಕೆಲವಾರು ಪವಾಡಗಳಲ್ಲಿ ಒಂದು. ಹೊಳೆ ಆಂಜನೇಯ ಸ್ವಾಮಿಯ ಮೂಲ ಮೂರ್ತಿಯ 2 ಬೆರಳುಗಳು ಉದ್ದವಾಗಿ ಬೆಳೆಯುತ್ತಲೇ ಇದೆ. ಇದು ದ್ವೈತ ಸಿದ್ಧಾಂತವನ್ನು ಪ್ರತಿನಿಧಿಸುತ್ತದೆ. ಭಗವದ್ಗೀತಾ ಮಂದಿರದಲ್ಲಿ ಭಗವದ್ಗೀತೆಯ ಶ್ಲೋಕಗಳನ್ನು ಅದರ ಒಂದು ಅನುವಾದ ಸಹಿತ ಇಲ್ಲಿ ಗೋಡೆಗಳ ಮೇಲೆ ಕೆತ್ತಲಾಗಿದೆ. ಇದು ಕೂಡ ನಾವು ಒಂದೊಂದು ಶ್ಲೋಕಗಳನ್ನು ಅದರ ಅರ್ಥಗಳನ್ನು ಕೂಡ ನಾವು ಓದ್ಕೊಂಡು ಹೋಗ್ಬೋದು. ಅಷ್ಟು ಸುಂದರವಾದಂತಹ ಒಂದು ಭಗವದ್ಗೀತೆಯ ಮಂದಿರವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮತ್ತು ಇಲ್ಲಿ ಮಕ್ಕಳಿಲ್ಲದವರಿಗೆ ಕೂಡ ಮಕ್ಕಳಾದಂತಹ ಸಾಕ್ಷಿ ಇದೆ. ದೇವಾಲಯದ ಸಮಯ 7 ಗಂಟೆ ಬೆಳಗ್ಗೆ ಮತ್ತು 1 ಗಂಟೆ ತನಕ ತೆಗೆದಿರುತ್ತದೆ. 4:30ರಿಂದ 7:30ರವರೆಗೆ ತೆಗೆದಿರುತ್ತದೆ. ಇಲ್ಲಿ ಕೂಡ ಒಂದು ಚಕ್ರವನ್ನು, ಮಂಡಲವನ್ನು ಕೂಡ ಇಲ್ಲಿ ಗೋಡೆಯ ಮೇಲೆ ಕೆತ್ತಿ ಇಡಲಾಗಿದೆ. ಮತ್ತು ಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶವನ್ನು ಮಾಡ್ತಾ ಇರುವಂಥದ್ದು ಅದನ್ನು ಕೂಡ ಗೋಡೆಯ ಮೇಲೆ ಇಲ್ಲಿ ಗೋಡೆಯ ಮೇಲೆ ಕೆತ್ತಿದ್ದಾರೆ. ಅದು ಕೂಡ ಸುಂದರವಾದಂತಹ ಒಂದು ವಿಗ್ರಹ. ದೇವಸ್ಥಾನದ ಪೂರ್ತಿ ಆವರಣ ಗಿಡ ಮರಗಳಿಂದ ತುಂಬಿ ಪ್ರಶಾಂತವಾದಂತಹ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿದೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯವಾದರೆ ಒಮ್ಮೆ ಭೇಟಿ ಕೊಡಿ. ನಮಸ್ಕಾರಗಳು.